ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ತಾತ್ವಿಕ ದೃಷ್ಟಿಯಿಂದ ಬುದ್ಧನ ಶಿಷ್ಯರು ವೇದಗಳೆಂಬ ವಜ್ರ ಪರ್ವತದ ಮೇಲೆ ಬಿದ್ದರು. ಅದನ್ನು ನಾಶ ಮಾಡಲಾಗಲಿಲ್ಲ. ಅದರ ಬದಲು ಪ್ರತಿಯೊಬ್ಬ ಸ್ತ್ರೀ ಪುರುಷರು ಮತ್ತು ಮಕ್ಕಳು ಪ್ರೀತಿಯಿಂದ ಅಪ್ಪಿಕೊಂಡಿದ್ದ ಸಗುಣದೇವರನ್ನು ದೇಶದಿಂದ ಕಣ್ಮರೆಯಾಗುವಂತೆ ಮಾಡಿದರು. ಇದರ ಪರಿಣಾಮ ಏನಾಯಿತೆಂದರೆ ಬೌದ್ಧ ಧರ್ಮ ಭರತಖಂಡದಲ್ಲೇ ಕ್ರಮೇಣ ನಿರ್ನಾಮವಾಯಿತು. ಬುದ್ಧ ವೇದಾಂತವನ್ನು ಬೆಳಕಿಗೆ ತಂದ. ಅದನ್ನು ಜನರಿಗೆ ಕೊಟ್ಟು ಭರತಖಂಡವನ್ನು ಉದ್ಧಾರ ಮಾಡಿದ. ಇದಾದ 1000 ವರ್ಷಗಳ ತರುವಾಯ ಪರಿಸ್ಥಿತಿ ಹಿಂದೆ ಇದ್ದಂತೆಯೇ ಆಯಿತು. ಹಲವು ದೇಶದವರು, ಜನಾಂಗದವರು ಜನರ ದೊಂಬಿಯೇ ಬೌದ್ಧ ಧರ್ಮಕ್ಕೆ ಸೇರಿದರು. ಕ್ರಮೇಣ ಬುದ್ಧನ ಬೋಧನೆ ಅಧೋಗತಿಗೆ ಇಳಿಯಿತು. ಏಕೆಂದರೆ ಅವನ ಅನುಯಾಯಿಗಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ಅವರೆಲ್ಲ ಬಹುಪಾಲು ಮೂಢರಾಗಿದ್ದರು. ಬೌದ್ಧ ಧರ್ಮ ಯಾವ ದೇವರನ್ನು ಬೋಧಿಸಲಿಲ್ಲ, ಯಾವ ಪರಮೇಶ್ವರರನ್ನು ಕುರಿತು ಹೇಳಲಿಲ್ಲ. ಕ್ರಮೇಣ ಯಾರು ಈ ಧರ್ಮಕ್ಕೆ ಸೇರಿದರೋ ಅವರು ತಮ್ಮ ಹಿಂದಿನ ಧರ್ಮದಲ್ಲಿದ್ದ ದೇವರು, ದೆವ್ವ, ಭೂತ, ಪ್ರೇತ ಮುಂತಾದುವನ್ನೆಲ್ಲ ತಂದರು. ಈಗ ಭರತಖಂಡದಲ್ಲಿ ಕಾಣುವ ಧರ್ಮ ಅದು. ಪೂರ್ವದಲ್ಲಿದ್ದ ಬೌದ್ಧರು ಪ್ರಾಣಿ ಬಲಿಯನ್ನು ವಿರೋಧಿಸಿ ವೇದದಲ್ಲಿ ಬರುವ ಯಾಗ ಯಜ್ಞಗಳನ್ನು ಬಹಿಷ್ಕರಿಸಿದರು. ಆಗ ಇದನ್ನು ಪ್ರತಿಯೊಂದು ಮನೆಯಲ್ಲಿಯೂ ಮಾಡುತ್ತಿದ್ದರು. ಇದಕ್ಕೆ ಬೇಕಾದದ್ದು ಉರಿಸುವುದಕ್ಕಷ್ಟು ಬೆಂಕಿ. ಹೆಚ್ಚಿನ ಆಡಂಬರವೇನೂ ಬೇಕಾಗಿರಲಿಲ್ಲ. ಬೌದ್ಧರು ಯಾಗ ಯಜ್ಞಗಳನ್ನು ನಿಲ್ಲಿಸಿದರು. ಅದರ ಬದಲು ಕೋರೈಸುವಂತಹ ಸ್ತೂಪಗಳು, ವಿಸ್ಮಯಕಾರಕವಾದಂತಹ ಆಚಾರಗಳು, ಆಕರ್ಷಣೀಯರಾದ ಭಿಕ್ಷುಗಳು ಮತ್ತು ಈಗ ನಾವು ಏನು ನೋಡುತ್ತೇವೆಯೋ ಅವನ್ನೆಲ್ಲ ತಂದರು. ಆಧುನಿಕ ಕಾಲದ ಕೆಲವು ಪಂಡಿತರು ಅವರಿಗೆ ಇನ್ನು ಸ್ವಲ್ಪ ಚೆನ್ನಾಗಿ ತಿಳುವಳಿಕೆ ಬೇಕಾಗಿದೆ. ಬ್ರಾಹ್ಮಣರ ವಿಗ್ರಹಗಳನ್ನು ಬೌದ್ಧ ಧರ್ಮ ನಾಶ ಮಾಡಿತು ಎಂಬುದನ್ನು ಬರೆದಿರುವುದನ್ನು ಓದಿದಾಗ ನನಗೆ ನಗೆ ಬರುವುದು. ಪಾಪ, ಅವರಿಗೆ ಗೊತ್ತಿಲ್ಲ. ಬ್ರಾಹ್ಮಣರ ಆಚಾರ, ಅವರ ವಿಗ್ರಹಾರಾಧನೆ ಇವುಗಳನ್ನೆಲ್ಲ ಬೌದ್ಧರೇ ತಂದರು ಎಂಬುದನ್ನು ಅವರು ಅರಿಯರು. ಭಗವಾನ್ ಬುದ್ಧನ ಮೇಲೆ ನನಗೆ ಅಸೀಮವಾದ ಗೌರವ ಭಕ್ತಿಗಳಿವೆ. ಆದರೆ ಬೌದ್ಧ ಧರ್ಮ ಪ್ರಸಾರಕ್ಕೆ ಕಾರಣ ಬುದ್ಧನ ವ್ಯಕ್ತಿತ್ವವೂ ಅಲ್ಲ, ಅವನ ಸಂದೇಶವೂ ಅಲ್ಲ ಎಂಬುದನ್ನು ಗಮನಿಸಿ. ಅವರು ಕಟ್ಟಿದ್ದ ಗುಡಿ ಗೋಪುರಗಳು, ಮಾಡಿದ ವಿಗ್ರಹಗಳು, ಜಾರಿಗೆ ತಂದ ಆಕರ್ಷಣೀಯವಾದ ಆಚಾರಗಳೇ ಇದಕ್ಕೆ ಕಾರಣ. ಬೌದ್ಧ ಧರ್ಮ ಹರಡಿದ್ದು ಹೀಗೆ. ಮನೆಯ ಮೂಲೆಯಲ್ಲಿ ನಡೆಯುತ್ತಿದ್ದ ಸಣ್ಣ ಯಾಗ ಯಜ್ಞಗಳು, ಅದಕ್ಕೆ ಹಾಕುತ್ತಿದ್ದ ಆಜ್ಯಾಹುತಿ, ಇವುಗಳಿಗೆ ಬೌದ್ಧರ ಅದ್ಭುತ ಆಚಾರಗಳು, ಅವರ ವಿಗ್ರಹ ಮತ್ತು ಸ್ತೂಪಗಳೆದುರಿಗೆ ನಿಲ್ಲಲಾಗಲಿಲ್ಲ. ಆದರೆ ಕ್ರಮೇಣ
ಇವುಗಳೆಲ್ಲ ಹೀನ ಸ್ಥಿತಿಗೆ ಬಂದವು. ಬುದ್ಧ ಪದೇ ಪದೇ ಸಾಕಾರವನ್ನು ವಿರೋಧಿಸುತ್ತಿದ್ದುದೇ ವಿಗ್ರಹಗಳು ಭರತಖಂಡದಲ್ಲಿ ಜಾರಿಗೆ ಬರಲು ಕಾರಣವಾಯಿತು. ವೇದಗಳಲ್ಲಿ ವಿಗ್ರಹದ ಮಾತೇ ಇಲ್ಲ, ಏಕೆಂದರೆ ಅವರು ದೇವರನ್ನು ಎಲ್ಲ ಕಡೆಯಲ್ಲಿಯೂ ನೋಡುತ್ತಿದ್ದರು. ಆದರೆ ಸೃಷ್ಟಿಕರ್ತನಾದ ಸಖನಾದ ದೇವರು ಹೋದ ಮೇಲೆ ವಿಗ್ರಹಗಳು ಬಂದವು. ಬುದ್ಧನು ಒಂದು ವಿಗ್ರಹವಾದ, ಅದರಂತೆಯೇ ಯೇಸು ಒಂದು ವಿಗ್ರಹವಾದ. ಕಲ್ಲು, ಮಣ್ಣು, ಮರಗಳಿಂದ ಹಿಡಿದು ಜೀಸಸ್ ಮತ್ತು ಬುದ್ಧರವರೆಗೆ ವಿಗ್ರಹಗಳಾದವು. ಆದರೆ ನಮಗೆ ವಿಗ್ರಹಗಳಿಲ್ಲದೆ ಇದ್ದರೆ ಆಗದು. ವೇದಾಂತ ಬೌದ್ಧರೊಂದಿಗೆ ಹೋರಾಡುವುದಿಲ್ಲ. ಎಲ್ಲದಕ್ಕೂ ಸಾಮರಸ್ಯವನ್ನು ಕಲ್ಪಿಸುವುದೇ ವೇದಾಂತದ ಆದರ್ಶ. ಔತ್ತರೆಯ ಬೌದ್ಧರೊಡನೆ ನಮಗೆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ಆದರೆ ಬರ್ಮ ಸ್ವಯಂ ಮತ್ತು ದಾಕ್ಷಿಣಾತ್ಯ ಬೌದ್ಧರು ಒಂದು ತೋರಿಕೆಯ ಪ್ರಪಂಚ ಹೊರಗೆ ಇರುವಾಗ ಅದರ ಹಿಂದೆ ಮತ್ತೊಂದು ನಿಜವಾದ ವಸ್ತುವಿದೆ ಎಂದು ಹೇಳಲು ನಿಮಗೆ ಯಾವ ಆಧಾರವಿದೆ ಎನ್ನುವರು. ಆದರೆ ಇದು ವೇದಾಂತದ ದೃಷ್ಟಿಯಲ್ಲ ಎನ್ನುವುದು ವೇದಾಂತ. ವೇದಾಂತ ಎಂದಿಗೂ ಒಂದು ತೋರಿಕೆಯ ಪ್ರಪಂಚ ಮತ್ತು ಅದರ ಹಿಂದೆ ಮತ್ತೊಂದು ನಿಜವಾದ ವಸ್ತುವಿದೆ ಎಂದು ಎರಡನ್ನು ಒಪ್ಪಿಕೊಳ್ಳುವುದಿಲ್ಲ. ಪಂಚೇಂದ್ರಿಯಗಳ ಮೂಲಕ ನೋಡಿದಾಗ ಅದು ತೋರಿಕೆಯ ಪ್ರಪಂಚದಂತೆ ಕಾಣುವುದು. ಆದರೂ ಇದು ನಿಜವಾಗಿಯೂ ಯಾವಾಗಲೂ ಪರಮಾರ್ಥವೇ ಆಗಿರುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.